ನಾವು ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 33 ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಂದಿದ್ದೀನಿ ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ ಸೆಕ್ಷನ್ದಿಂದ. ಸೊ ತಲಾ ಒಂದು ವಿಭಾಗದಿಂದ 2 ಅಂಕದ ಪ್ರಶ್ನೆಗಳು ಬರ್ತವೆ. ಹೋಪ್ 4 ಅಂಕಗಳು 2 ವಿಭಾಗದಿಂದಿದ್ದಾವೆ. ಈ 33 ಪ್ರಶ್ನೆಗಳಲ್ಲಿ ಬಹಳ ಉಪಯುಕ್ತವಾಗಿರತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇಲ್ಲಿಯವರೆಗೆ ನಾವು ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳದ ಮೇಲೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ಅವುಗಳನ್ನು ಸಜೆಸ್ಟ್ ಮಾಡ್ತೀನಿ. ಎಲ್ಲ ಪಾಠಗಳ ಡೀಟೇಲ್ MCQಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಹಾಕಿದ್ದೀನಿ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಭಾಗದ 33 ಬಹು ನಿರೀಕ್ಷಿತ ಪ್ರಶ್ನೆಗಳ ಸರಣಿ. ಪ್ರಶ್ನೆ 1, ಆರ್ಥಿಕ ಅಭಿವೃದ್ಧಿಯು ಎಂಬುದು ಒಂದು ಪ್ರಕ್ರಿಯೆ. ಪ್ರಶ್ನೆ 2, ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಎಂದವರು. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಇದಾರಲ್ಲ, ಅವರು ಆರ್ಥಿಕ ಅಭಿವೃದ್ಧಿಯನ್ನು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಅಂತ ಕರೆದಿದ್ದಾರೆ. ಪ್ರಶ್ನೆ 3, ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಆರ್ಥಿಕ ಅಭಿವೃದ್ಧಿ ಎಂದವರು ಯಾರು? ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯನ್ನು ಆರ್ಥಿಕ ಅಭಿವೃದ್ಧಿ ಎಂದವರು ಯಾರು? ಸರಿ ಉತ್ತರ ಇತ್ತು ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್. ಪ್ರಶ್ನೆ 4, ಈ 3 ಸೂಚಿಗಳ ಸರಾಸರಿಯನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರೀತಾರೆ. ಅದು ಇತ್ತು ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣದ ಮಟ್ಟ ಮತ್ತು ತಲಾ ವರಮಾನ. ಪ್ರಶ್ನೆ 5, ಅನಭಿವೃದ್ಧಿ ರಾಷ್ಟ್ರದ ಒಂದು ಲಕ್ಷಣ ಕಡಿಮೆ ತಲಾ ಆದಾಯ. ಪ್ರಶ್ನೆ 6, ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದಾದ ಮಾಪನ ಯಾವುದು? ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದು. ಪ್ರಶ್ನೆ 7, 2014ರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಿದೆ? ಸೊ 155 ಇದೆ. ಇದು 2014ರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಪ್ರಶ್ನೆ 8, ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸೊ ಗ್ರಾಮಗಳ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಉನ್ನತಿಯನ್ನು ಸಾಧನೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಗ್ರಾಮೀಣ ಅಭಿವೃದ್ಧಿ ಅಂತ ಕರೀತಾರೆ. ಪ್ರಶ್ನೆ 9, ಭಾರತದ ಅಭಿವೃದ್ಧಿ ಎಂದರೆ ಗ್ರಾಮಗಳ ನೈಜ ಅಭಿವೃದ್ಧಿ ಎಂದವರು ಯಾರು? ಸೊ ಭಾರತದ ಅಭಿವೃದ್ಧಿ ಎಂದರೆ ಗ್ರಾಮಗಳ ನೈಜ ಅಭಿವೃದ್ಧಿ ಎಂದವರೇ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 10, 1993ರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಸೊ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿ ಮಾಡೋದಿದೆಯಲ್ಲ, ಸೊ ಅದುವೇ 1993ರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಉದ್ದೇಶ ಇತ್ತು. ಪ್ರಶ್ನೆ 11, ಆಶ್ರಯ ಯೋಜನೆ ಜಾರಿಗೆ ತಂದ ಉದ್ದೇಶ ಏನು? ನೋಡಿ, ವಸತಿಯನ್ನು ಒದಗಿಸೋದೇ ಆಶ್ರಯ ಯೋಜನೆ ಜಾರಿಗೆಯ ಉದ್ದೇಶ. ಪ್ರಶ್ನೆ 12, ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಎಷ್ಟು ಹಂತದ ಪಂಚಾಯಿತಿ ಜಾರಿಯಲ್ಲಿದೆ? 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದ್ರಲ್ಲ, ಅದರ ಪ್ರಕಾರ ಒಟ್ಟು 3 ಹಂತದ ಪಂಚಾಯಿತಿಗಳು ನಮ್ಮ ಭಾರತ ಸರ್ಕಾರದಲ್ಲಿ, ಭಾರತ ದೇಶದಲ್ಲಿ ಜಾರಿಯಲ್ಲಿ ಇವೆ. ಪ್ರಶ್ನೆ 13, ಕರ್ನಾಟಕದಲ್ಲಿ ಜಿಲ್ಲಾ, ತಾಲೂಕಾ ಮತ್ತು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ 30 ಜಿಲ್ಲೆಗಳು, 176 ತಾಲೂಕಾ ಪಂಚಾಯಿತಿಗಳು, 6022 ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿ ಇವೆ. ಪ್ರಶ್ನೆ 14, ಗ್ರಾಮ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಸೊ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಗ್ರಾಮ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಪ್ರಶ್ನೆ 15, ಬ್ಯಾಂಕೋ ಅಂತಕ್ಕಂಥ ಶಬ್ದ ಯಾವ ಭಾಷೆಯ ಪದ? ಸೊ ಇದು ಬ್ಯಾಂಕೋ ಅಂತಕ್ಕಂಥ ಈ ಪದ ಇದೆಯಲ್ಲ, ಇದು ಇಟಾಲಿಯನ್ ಭಾಷೆಯ ಪದ. 16, ಭಾರತದಲ್ಲಿ ಬ್ಯಾಂಕುಗಳ ತಾಯಿ ಎಂಬುದನ್ನು ಯಾವುದಕ್ಕೆ ಕರೀತಾರೆ? ಸೊ ಯಾವುದು ಭಾರತದಲ್ಲಿ ಬ್ಯಾಂಕುಗಳ ತಾಯಿ ಅಂದರೆ ಅದು ರಿಸರ್ವ್ ಬ್ಯಾಂಕ್. ಪ್ರಶ್ನೆ 17, ಕಿಸಾನ್ ವಿಕಾಸ್ ಪತ್ರ ಮತ್ತು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ವಿತರಿಸುವುದು ಯಾರು? ಕಿಸಾನ್ ವಿಕಾಸ್ ಪತ್ರ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ವಿತರಣೆ ಮಾಡುವವರು ಅಂಚೆ ಇಲಾಖೆಯವರು. ಪ್ರಶ್ನೆ 18, ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ನ ಖಾತೆ ಯಾವುದು? ಸೊ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನು ಪಡೆಯಬಹುದು, ಹಣವನ್ನು ತುಂಬಬಹುದು. ಇದು ಚಾಲ್ತಿ ಖಾತೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 19, ಪ್ಯಾನ್ನ ವಿಸ್ತೃತ ರೂಪ ಏನು? PAN ಪ್ಯಾನ್. ಸೊ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಕ್ಕಂಥದ್ದು ಪ್ಯಾನ್ನ ವಿಸ್ತೃತ ರೂಪ. 20, ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕಾದ್ರೆ ಅನುಸರಿಸ್ತಕ್ಕಂಥ ಮೊದಲ ಹಂತ ಯಾವುದು? ಸೊ ಬ್ಯಾಂಕ್ ಖಾತೆಯನ್ನು ತೆಗಿತೀವಲ್ಲ, ಆ ಬ್ಯಾಂಕ್ ಖಾತೆಯನ್ನು ತೆಗೆಯುವಾಗ ನಾವು ಅನುಸರಿಸ್ತಕ್ಕಂಥ ಮೊದಲ ಹಂತ ನಾವು ಯಾವ ವಿಧದ ಖಾತೆಯನ್ನು ತೆಗಿಬೇಕು ಅಂತಕ್ಕಂಥದ್ದನ್ನು ನಿರ್ಧಾರವನ್ನು ಮಾಡೋದು. ಪ್ರಶ್ನೆ 21,
ವ್ಯಾಪಾರಸ್ಥರು ತೆರೀತಕ್ಕಂಥ ಖಾತೆ ಯಾವ ಪ್ರಕಾರದ್ದು? ಸೊ ಏನು ವ್ಯಾಪಾರಸ್ಥರು ತೆರೀತಾರಲ್ಲ ಅದು ಚಾಲ್ತಿ ಖಾತೆ ಆಗಿರುತ್ತೆ. 22 ಗ್ರಾಹಕರಿಂದ ಹಣ ಪಡೆದು ವಸ್ತು ನೀಡುವಾತನಿಗೆ ಏನಂತ ಕರೀತಾರೆ? ಸೊ ಗ್ರಾಹಕರಿಂದ ಹಣಗಳನ್ನ ಪಡಿತಾರೆ ಮತ್ತು ಹಣಕ್ಕೆ ಪ್ರತಿಯಾಗಿ ವಸ್ತುಗಳನ್ನು ಕೊಡೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪೂರೈಕೆದಾರ ಅಂತ ಕರೀತಾರೆ. ಪ್ರಶ್ನೆ 23 ತಂತ್ರಜ್ಞಾನದ ಸಹಾಯದಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳುವುದನ್ನು ಏನಂತ ಕರೀತಾರೆ? ಏನು ತಂತ್ರಜ್ಞಾನ ಇದೆಯಲ್ಲ, ಈ ತಂತ್ರಜ್ಞಾನದ ಸಹಾಯದಿಂದ ಮನೆಯಲ್ಲೇ ಕುಳಿತುಕೊಂಡು ವಸ್ತುಗಳನ್ನು ಖರೀದಿ ಮಾಡ್ತಾರಲ್ಲ ಅದನ್ನ ಟೆಲಿಶಾಪಿಂಗ್ ಅಂತ ಕರೀತಾರೆ. ಪ್ರಶ್ನೆ 24 ಯಾರನ್ನ ಮಾರುಕಟ್ಟೆಯ ರಾಜ ಅಂತ ಕರೀತಾರೆ? ಸೊ ಮಾರುಕಟ್ಟೆಯ ರಾಜ ಅಂದ್ರೆ ಯಾರಪ್ಪ ಅಂದ್ರೆ ಸೊ ಗ್ರಾಹಕರನ್ನ ಏನಂತ ಕರೀತಾರೆ? ಮಾರುಕಟ್ಟೆಯ ರಾಜ ಅಂತ ಕರೀತಾರೆ. 25 ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು? ಸೊ 1986ರಲ್ಲಿ ಭಾರತದಲ್ಲಿ ಏನಾಯ್ತಪ್ಪ ಅಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿ ಆಯಿತು. 26 ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಪ್ರಮುಖ ದಿನ ಯಾವುದು? ಸೊ ವಿಶ್ವ ಗ್ರಾಹಕ ಆಂದೋಲನ ಚರಿತ್ರೆಯಲ್ಲಿ ಪ್ರಮುಖ ದಿನ ಬಂದ್ಬಿಟ್ಟು ಮಾರ್ಚ್ 15, 1962. ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಯಾರು? ಸೊ ಗ್ರಾಹಕರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ. ಪ್ರಶ್ನೆ 28 ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಎಂದು ಯಾವಾಗ ಆಚರಿಸ್ತಾರೆ? ಸೊ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನ ಅಂತ ಆಚರಣೆ ಮಾಡೋದೇ ಸೊ ಮಾರ್ಚ್ 15 ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 29 20 ಲಕ್ಷವರೆಗಿನ ದೂರು ಯಾವ ವೇದಿಕೆಯಲ್ಲಿ ಸಲ್ಲಿಸಬಹುದು? ಸೊ 20 ಲಕ್ಷವರೆಗಿನ ಒಂದು ಏನಾದರೂ ಮೋಸ ವಂಚನೆ ಆದರೆ ಅದನ್ನು ನಾವು ಜಿಲ್ಲಾ ವೇದಿಕೆಯಲ್ಲಿ ದೂರನ್ನು ಸಲ್ಲಿಸಬಹುದು. ಪ್ರಶ್ನೆ 30 20 ಲಕ್ಷದಿಂದ 1 ಕೋಟಿವರೆಗಿನ ದೂರು ಯಾವ ವೇದಿಕೆಯಲ್ಲಿ ಸಲ್ಲಿಸಬಹುದು? ಸೊ 20 ಲಕ್ಷದಿಂದ 1 ಕೋಟಿವರೆಗೆ ಏನಾದರೂ ನಮಗೆ ಮೋಸ ವಂಚನೆ ಆದರೆ ಅದನ್ನು ನಾವು ರಾಜ್ಯ ಆಯೋಗದಲ್ಲಿ ದೂರನ್ನು ಸಲ್ಲಿಸ್ತೀವಿ. 31 ಗ್ರಾಹಕರು ದೂರನ್ನು ಕೊಡಬೇಕಾದ್ರೆ ಅದಕ್ಕಿರ್ತಕ್ಕಂಥ ನೋಂದಣಿ ಶುಲ್ಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ಗ್ರಾಹಕರು ದೂರನ್ನು ಕೊಟ್ಟರೆ ಅದಕ್ಕಿರ್ತಕ್ಕಂಥ ನೋಂದಣಿ ಶುಲ್ಕ 0, ಸಂಪೂರ್ಣ ಉಚಿತ ಇರುತ್ತೆ, ಫ್ರೀ ಆಫ್ ಕಾಸ್ಟ್. 32 ವಸ್ತುಗಳನ್ನು ಬೆಲೆ ಕೊಟ್ಟು ಪಡೆಯುವಾತನಿಗೆ ಏನಂತ ಕರೀತಾರೆ? ಸೊ ವಸ್ತುಗಳಿಗೆ ಬೆಲೆ ಕೊಟ್ಟು ಪಡೆಯುವಾತನಿಗೆ ಗ್ರಾಹಕ ಅಂತ ಕರೀತಾರೆ. 33 1 ಕೋಟಿಗಿಂತ ಹೆಚ್ಚು ದೂರು ಯಾವ ವೇದಿಕೆಯಲ್ಲಿ ಸಲ್ಲಿಸಬಹುದು? 1 ಕೋಟಿಗಿಂತ ಹೆಚ್ಚಿನ ಒಂದು ಮೋಸ ವಂಚನೆ ಆದರೆ ನಾವು ರಾಷ್ಟ್ರೀಯ ಆಯೋಗದಲ್ಲಿ ದೂರನ್ನು ಸಲ್ಲಿಸಬಹುದು. ಸೊ ವಿದ್ಯಾರ್ಥಿಗಳೇ, ಸೊ ಇಲ್ಲಿಯವರೆಗೆ ನಾವು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಒಟ್ಟು 33 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದವು. ಸೊ ಅರ್ಥಶಾಸ್ತ್ರದಿಂದ 2 ಅಂಕ ಮತ್ತು ವ್ಯವಹಾರ ಅಧ್ಯಯನದಿಂದ 2 ಅಂಕ ಏನು ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಸೊ 4 ಪ್ರಶ್ನೆಗಳು ಈ ವಿಡಿಯೋದಲ್ಲಿನ ಮುಖ್ಯಾಂಶಗಳ ಆಧಾರದ ಮೇಲೆನೇ ಇರ್ತವೆ. ಸೊ ಒಂದ್ಸರಿ ಪಾಠದ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ಸಹಿತ ನೋಡಿ. ಸೊ ಏನು ಒಂದು ನೇರ ಪ್ರಶ್ನೆ, ಅಭ್ಯಾಸ ಪ್ರಶ್ನೆ ಮತ್ತು ಜ್ಞಾನಾತ್ಮಕ ವಲಯದ ಪ್ರಶ್ನೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದರ ಮೇಲೆನೆ ನಾವು ಏನು ಮಾಡಿದ್ದೀವಿ, ಈ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಒಂದು ಲೈಕ್ ಅದುವೇ ನಮಗೆ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಹೆಚ್ಚು ಜನರಿಗೆ ಒಂದು ಕಳಿಸ್ಬೋದು, ಶೇರ್ ಮಾಡ್ಬೋದು. ಆಮೇಲೆ ಈ ಒಂದು ವಿಡಿಯೋದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳು ಏನಾದರೂ ಗೊಂದಲ ಆಗಿದ್ರೆ ಸೊ ದಯಮಾಡಿ ತಾವುಗಳು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ಕನ್ನು ಒಂದು ಸರಿ ಓದಿಕೊಳ್ಳಿ. ಯಾಕಂದರೆ ಪುಸ್ತಕದನ್ನು ಓದೋದ್ರಿಂದ ಅಪ್ಡೇಟ್ ಆಗಿರ್ತಕ್ಕಂಥ, ಯಾಕಂದರೆ ನಾವು ಬಳಕೆ ಮಾಡ್ತಕ್ಕಂಥದ್ದು ಓಲ್ಡ್ ವರ್ಜನ್ ಟೆಕ್ಸ್ಟ್ ಬುಕ್ಕು ಇರ್ಬೋದು, ಮತ್ತು ಕೆಲವು ಹೊಸ ಅಪ್ಡೇಟ್ಗಳ ಪುಸ್ತಕಗಳಲ್ಲಿನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಬದಲಾವಣೆಗಳು ಕೂಡ ಆಗಿದೆ. ಸೊ ಅದಕ್ಕಾಗಿ ಹೇಳೋದೇನಂತಂದರೆ ಒಂದ್ಸರಿ ಇದರ ಜೊತೆಗೆ ಟೆಕ್ಸ್ಟ್ ಬುಕ್ಕನ್ನು ಸಹಿತ ಓದ್ಕೊಡ್ರಿ. ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಗೆಳೆಯರ ಬಳಗ ಆಗಿರ್ಬೋದು ಅಥವಾ ಸ್ಕೂಲ್ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಅಲ್ಲೆಲ್ಲ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಸಮಾಜ ವಿಜ್ಞಾನ ವಿಭಾಗದಲ್ಲಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಪಾಠಗಳ ಡೀಟೇಲ್ಡ್ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಅಷ್ಟೇ ಅಲ್ಲದೆ ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಲೂ ಕೂಡ ಹಾಕಿದ್ದೀವಿ. ಸೊ ಹೋಪ್ ನಿಮ್ಮೆಲ್ಲರ ಸ್ಟಡಿಯಲ್ಲಿ ಕೂಡ ನಮ್ಮ 2 ಯೂಟ್ಯೂಬ್ ಚಾನಲ್ಗಳು ಹೆಲ್ಪ್ ಮಾಡಿದ್ದಾವೆ ಅಂತ ಅನ್ಕೋತೀವಿ. ಸೊ ಅಡ್ವಾನ್ಸ್ ಆಗಿಯೇ ನಾವು ನಿಮಗೆ ನಡೀತಕ್ಕಂಥ ನಿಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ ಸೊ ಬೆಸ್ಟ್ ವಿಶೇಷಗಳನ್ನು ಹೇಳ್ತಾ ಇದ್ದೀವಿ. ನಿಮ್ಮ ಎಕ್ಸಾಮ್ಗಳನ್ನು ಚೆನ್ನಾಗಿ ಓದಿ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಸೊ ಮತ್ತೆ ಇನ್ನು ಮುಂದಿನದಾಗಿ ವಿಜ್ಞಾನ ವಿಷಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಸಿಗುವ